ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗೈಚುವ ಸೈಕಿಲನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಒಂದು ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಈ ಸಲ ಗುರು ಪೂರ್ಣಿಮೆಯಲ್ಲಿ ಸಾಯಿಬಾಬಾರವರ ಪೂಜೆಯನ್ನು ನಾನು ಯಾವ ರೀತಿ ಮಾಡ್ಕೊಂಡಿದ್ದೇನೆ ಅಂತ ತೋರಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ. ನಾನು 5 ಸಲ ಪೂಜೆಯನ್ನು ಮಾಡ್ಕೊಂಡಿರುವಂಥದ್ದು. ಬನ್ನಿ ನೋಡಂತೆ. ಇದು ಬೆಳಗ್ಗೆ ಅಂದರೆ 10ನೇ ತಾರೀಕು ಗುರುವಾರ ಬೆಳಿಗ್ಗೆ ಬಾಬಾರವರು ಮಾಡಿರುವಂತಹ ಕಾಕರಾರ್ತಿ. ಇದು ಬಾಬಾರವರಿಗೆ ಒಂದು ಸರಳವಾಗಿ ನಾನು ಹಾಲು ಹಾಗೆ ಬಿಸ್ಕಿಟ್ ಒಂದು ಪ್ಯಾಕೆಟನ್ನು ಇಟ್ಟು ನಾನು ಒಂದು ಪ್ರಸಾದ ರೂಪವಾಗಿ ಇಟ್ಟು ನಾನು ಪೂಜೆಯನ್ನು ಮಾಡ್ಕೊಂಡಿದ್ದೇನೆ. ಹಾಗೆ ಇದು ನಂತರ ನಮ್ಮ ಮನೆ ದೇವರ ಒಂದು ಹುಣ್ಣಿಮೆಯ ಪೂಜೆ, ಸಾಂಬ್ರಾಣಿ ಧೂಪವನ್ನು ಹಾಕಿ ಕಾಯನ್ನು ಒಡೆದು ಒಂದು ಪೂಜೆನ ಮಾಡ್ಕೊಂಡಿದ್ದೇನೆ. ಸರಳವಾಗಿಯೇ ಪೂಜೆ ಮಾಡ್ಕೊಂಡಿದ್ದೆ. ಪ್ರಸಾದಕ್ಕೆ ಅಂತ ಸಜ್ಜಿಗೆಯನ್ನು ಮಾಡ್ಕೊಂಡಿದ್ದೇನೆ. ಹಾಗೆ ತಾಂಬೂಲವನ್ನು ಸಹ ಇಟ್ಟಿದ್ದೇನೆ. ಹಾಗೆ ಹುಣ್ಣಿಮೆ ಆಗಿರೋದ್ರಿಂದ ಬಾಬಾರವರಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಕೊಂಡಿದ್ದೇನೆ. ನಾನು ಸರಳವಾಗಿ ಹೂಗಳಿಂದ ಒಂದು ಅಲಂಕಾರ ಮಾಡಿಕೊಂಡು ನೇರಳೆ ಬಣ್ಣದ ಒಂದು ಡ್ರೆಸ್ಸನ್ನು ಹಾಕ್ಕೊಂಡು, ಅಂದರೆ ಬಾಬರಿಗೆ ಒಂದು ವಸ್ತ್ರವನ್ನು ಹಾಕಿ ಸತ್ಯನಾರಾಯಣ ಸ್ವಾಮಿ ಪ್ರಸಾದವನ್ನಿಟ್ಟು ನಾನು ಪೂಜೆ ಮಾಡ್ಕೊಂಡಿದ್ದೆ. ಶಿರ್ಡಿ ಮಾಜೆ ಪಂಢರಪುರ ಒಂದು ಆರತಿ. ಹಾಗೆ ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗ್ಕೊಂಡು ಬಂದು ನಂತರದಲ್ಲಿ ಬಾಬಾರವರಿಗೆ ಪೂಜೆ ಮಾಡ್ಕೊಂಡಿರುವಂಥದ್ದು. ಮಧ್ಯಾಹ್ನ ಆರತಿ ಪಂಚಾರ್ಚನೆ ಮಾಡಿಕೊಂಡು ಅದು ದೀಪವನ್ನು ಸಹ ಹಚ್ಚಿದ್ದೇನೆ. ಹಾಗೆ ಅಖಂಡ ದೀಪಾರಾಧನೆ ಸಹ ಮಾಡ್ಕೊಂಡಿದ್ದೇನೆ. ಬೆಳಗ್ಗೆನೇ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಾಗಲೇ ನಾನು ದೀಪವನ್ನು ಹಚ್ಚಿದ್ದೇನೆ. ಹಾಗೆ ಕಾಯನ್ನು ಒಡೆದು ಬಾಬಾರವರಿಗೆ ಎಲ್ಲ ರೀತಿಯ ಒಂದು ಊಟವನ್ನು ಇಟ್ಟು ಬಾಬಾರವರಿಗೆ ಒಂದು ಕಾಯನ್ನು ಒಡೆದು ಪೂಜೆ ಮಾಡ್ಕೊಂಡಿದ್ದೇನೆ. ಪುಸ್ತಕವನ್ನು ಸಹ ನಾನು ಓದಿದ್ದೇನೆ. ಹಾಗೆ ಅಷ್ಟೋತ್ಸವ ಅಂತ ಬಾಬಾರವರಿಗೆ ಗಂಧದಿಂದ ಅಷ್ಟೋತ್ಸವ ಮಾಡಿದ್ದೇನೆ. ಹಾಗೆ ಬಾಬಾರವರಿಗೆ ಹಳದಿ ಬಣ್ಣದ ವಸ್ತ್ರವನ್ನು ಹಾಕಿದ್ದೇನೆ. ಮಧ್ಯಾಹ್ನ ಸಂಜೆ 7 ಗಂಟೆಗೆ ಬಾಬಾರವರಿಗೆ ಧೂಪ ಹತ್ತಿ 4 ಸಲ ವಸ್ತ್ರವನ್ನು ಬದಲಾಯಿಸಿ ಪೂಜೆ ಮಾಡ್ಕೊಂಡಿರುವಂಥದ್ದು. ಪ್ರಸಾದಕ್ಕೆ ಅಂತ ಒಂದು ಹಣ್ಣಿನ ಸಲಾಡು ಹಾಗೆ ಬಿಸ್ಕಿಟನ್ನು ಇಟ್ಟಿದ್ದೇನೆ. ಹಾಗೆ ಬಾಬಾರವರಿಗೆ ಹಸಿರು ಬಣ್ಣದ ವಸ್ತ್ರವನ್ನು ಹಾಕಿದ್ದೇನೆ. ಹಾಗೆ ಇದು ರಾತ್ರಿ 11 ಗಂಟೆಗೆ ಬಾಬಾರವರಿಗೆ ಸೇಜಾರತಿ ಮಾಡಿರುವಂಥದ್ದು. ಪಂಚಾರತಿಯನ್ನು ಮಾಡ್ಕೊಂಡಿದ್ದೇನೆ. ಬಾಬಾರವರಿಗೆ ಕೇಸರಿ ಬಣ್ಣದ ವಸ್ತ್ರವನ್ನು ಹಾಕಿದ್ದೇನೆ. ಪ್ರಸಾದಕ್ಕೆ ಅಂತ ಅವಲಕ್ಕಿ ಬೆಲ್ಲವನ್ನು ಇಟ್ಟಿದ್ದೇನೆ. ಸರಳವಾಗಿ ನಾನು ಈ ಸಲ ಗುರು ಪೌರ್ಣಿಮೆಯಂದು ಬಾಬಾರವರಿಗೆ 5 ಸಲ ಅಂದರೆ ನಾನು ಪೂಜೆಯನ್ನು ಮಾಡ್ಕೊಂಡಿರುವಂಥದ್ದು. ಎಲ್ಲರಿಗೂ ಸಹ ಇಷ್ಟವಾಗಿ ನಾನು ಭಾವಿಸಿದ್ದೇನೆ. ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.